ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಇಷ್ಟು ಸಂಚಿಕೆಗಳು 118 ಸಂಚಿಕೆಗಳನ್ನು ನಾವು ಮಹಾಭಾರತಕ್ಕಾಗಿ ಚಿತ್ರೀಕರಣ ಮಾಡಿದ್ದೇವೆ. ನಾನು ಈ ಚಿತ್ರೀಕರಣದ ಪ್ರಾರಂಭದಲ್ಲಿಯೇ ಕೆಲವು ವಿಷಯಗಳನ್ನು ಈ ಚಿತ್ರೀಕರಣ ಆಧರಿಸಿರತಕ್ಕಂತಹ ಅಪೇಕ್ಷೆಗಳನ್ನು, ಈ ವ್ಯಾಖ್ಯಾನ ಮಾಡತಕ್ಕಂಥದ್ದಕ್ಕೆ ಕಾರಣಗಳನ್ನು, ಈ ವ್ಯಾಖ್ಯಾನ ಮಾಡುವುದಕ್ಕೆ ಆಧರಿಸಿರತಕ್ಕಂಥ ಗ್ರಂಥಗಳನ್ನು, ಇವುಗಳನ್ನೆಲ್ಲ ವಿವರವಾಗಿ ಹೇಳಿದ್ದೇನೆ ಪ್ರಾರಂಭದ ಸಂಚಿಕೆಯಲ್ಲಿ. ಉಪನ್ಯಾಸ ಮಾಲಿಕೆ ಹಾಗೆ ಬೆಳೀತಾ ಬೆಳೀತಾ ಹಲವಾರು ಜನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನನಗೂ ಅದು ಸ್ವಲ್ಪ ಸರಿ ಅಂತ ಅನ್ನಿಸ್ತು. ಅದೇನು ಅಂದರೆ, ನೀವು ಪಂಪಭಾರತವನ್ನು ಅಲ್ಲಲ್ಲಿ ಉದ್ಧರಿಸ್ತಾ ಹೋದರೆ ಅಥವಾ ಪಂಪನ ಬಗ್ಗೆ ಮಾತಾಡ್ತಾ ಹೋದರೆ ಉಪನ್ಯಾಸದ ವಿಸ್ತಾರ ಜಾಸ್ತಿ ಆಗಿಬಿಡುತ್ತೆ. 1-2 ವರ್ಷ ಬೇಕಾಗುತ್ತೆ, 3 ವರ್ಷ ಬೇಕಾಗುತ್ತೆ ಮುಗಿಸೋದಕ್ಕೆ. ನಮಗೆ ಜೈನ ಧರ್ಮದ ಹಿನ್ನೆಲೆಯಲ್ಲಿ ವಿರಚನೆಯಾಗಿರತಕ್ಕಂತಹ ಪಂಪಭಾರತಕ್ಕಿಂತ ವೈದಿಕ ಧರ್ಮದ ದೃಷ್ಟಿಕೋನದಲ್ಲಿ ಇರತಕ್ಕಂಥ ವ್ಯಾಸಭಾರತವನ್ನು ಅನುಸರಿಸಿರತಕ್ಕಂಥ ಕುಮಾರವ್ಯಾಸ ಒಬ್ಬ ಸಾಕು ಅಂತ ಹೇಳಿದರು. ಹೀಗಾಗಿ ನಾನು ಪಂಪಭಾರತವನ್ನು ಮಧ್ಯದಲ್ಲಿ ಬಿಟ್ಟೆ. ಕೇವಲ ಕುಮಾರವ್ಯಾಸನನ್ನು ವ್ಯಾಸ ಮಹರ್ಷಿಗಳ ಜೊತೆಗೆ ಉಳಿಸಿಕೊಂಡಿದ್ದೀನಿ. ಮುಂದೆ ಆಶ್ವಮೇಧಿಕ ಪರ್ವದಲ್ಲಿ ಲಕ್ಷ್ಮೀ ಜಯಮಿನಿ ಭಾರತವನ್ನು ತಗೊಳ್ತೀನಿ. ಬಹುಶಃ ರನ್ನನನ್ನು ನಾನು ಮಾತಾಡ್ಸೋಕ್ಕೆ ಹೋಗೋದಿಲ್ಲ. ಹೀಗೆ ಪಂಪ ಹಾಗೂ ರನ್ನರು ಇಬ್ಬರೂ ನನ್ನ ಉಪನ್ಯಾಸದ ಪರಿಧಿಯಿಂದ ಹೊರಗೆ ಉಳಿದಿದ್ದಾರೆ. ಅಂದರೂ ಯಾವುದೋ 1-2 ಪದ್ಯಗಳು ತುಂಬ ಅದ್ಭುತವಾಗಿದೆ. ಅವುಗಳನ್ನು ಆ ಸಂದರ್ಭದಲ್ಲಿ ಉದ್ಧರಿಸೋಣ ಅಂತ ಅಂದುಕೊಳ್ತಾ ಇದ್ದೇನೆ. ಇದಿಷ್ಟು ಈ ದಿವಸದ ಸಂಚಿಕೆಯನ್ನು ಮಾಡುವ ಪ್ರಾರಂಭದಲ್ಲಿಯೇ ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿಯ ತನಕ ನಾವು ಪಾಂಡವರು ದ್ಯೂತದಲ್ಲಿ ಸೋತು ಕಾಮ್ಯಕ ವನ ಪ್ರವೇಶವನ್ನು ಮಾಡಿ ಅಲ್ಲಿ ಒಂದಷ್ಟು ದಿವಸ ಇದ್ದು ಈಗ ದ್ವೈತವನಕ್ಕೆ ಬಂದಿದ್ದಾರೆ. ದ್ವೈತವನಕ್ಕೆ ಪ್ರವೇಶ ಮಾಡಿದ್ದಾರೆ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ವು. ಇಂದಿನ ಉಪನ್ಯಾಸನ ಆರಂಭ ಮಾಡೋಣವೇ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಆತ್ಮೀಯರೇ, ಈ ಸಂಚಿಕೆ ಮಹಾಭಾರತದ ಕಥೆಯ ಹಿನ್ನೆಲೆಯಲ್ಲಿ ಮುಂದುವರಿಯುವುದು ಅಲ್ಲ. ನಾನು ಹಿಂದಿನ ಸಂಚಿಕೆಯಲ್ಲಿಯೇ ಹೇಳಿದ್ದೀನಿ, ಈ ಸಂಚಿಕೆ ಕೇವಲ ದ್ಯೂತದ ಸುತ್ತಮುತ್ತಲಿನ ವಿಷಯಗಳಿಗೆ ಬಂದಿರತಕ್ಕಂತಹ ಪ್ರತಿಕ್ರಿಯೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ. 100ಕ್ಕೆ 98 ಮಂದಿ ನನ್ನ ಉಪನ್ಯಾಸವನ್ನು ಪ್ರಶಂಸೆ ಮಾಡಿದ್ದಾರೆ. ಬಹಳಷ್ಟು ಮಂದಿ ನನ್ನ ಅಭಿಪ್ರಾಯಗಳನ್ನು ಮಾನ್ಯ ಮಾಡಿದ್ದಾರೆ. ಹೀಗಾಗಿ ಆ 100ಕ್ಕೆ 98 ಮಂದಿಗೆ ಅವರ ಪ್ರಶಂಸಾ ವಾಕ್ಯಗಳಿಗೆ, ಅವರ ಆಸಕ್ತಿಗೆ
ಆ, ಬಹಳಷ್ಟು ಜನ ಧನ್ಯವಾದಗಳನ್ನೆಲ್ಲ ಹೇಳಿದ್ದಾರೆ. ಅದೆಲ್ಲ ನೀವು ಆ ಪ್ರತಿಕ್ರಿಯೆ ಪೆಟ್ಟಿಗೆಯಲ್ಲಿ ನೋಡ್ಬೋದು. ಅವರೆಲ್ಲರಿಗೂ ನನ್ನ ವಂದನೆಗಳು. ಕೃತಜ್ಞ. ನೀವು ಇಷ್ಟಪಟ್ಟಿದ್ದೀರಿ, ಭಾಳ ಸಂತೋಷ ಆಯಿತು. ಒಬ್ಬ ಉಪನ್ಯಾಸಕನಿಗೆ ಅತ್ಯಂತ ಪ್ರಧಾನವಾಗಿರತಕ್ಕದ್ದು ಅದೇನೆ. ಇನ್ನು ಎರಡನೆಯ ಭಾಗ, ಕೆಲವರು ವಿಮರ್ಶಿಸಿದ್ದೀರಿ. ಆ ಎಲ್ಲ ವಿಮರ್ಶೆಗಳಿಗೂ ನನ್ನ ಸ್ವಾಗತ ಇದೆ. ಕೆಲವರು ನಿಮ್ಮ ಅನಿಷ್ಟವನ್ನು ಹೊರಗೆ ಹಾಕಿದ್ದೀರಿ. ಅದು ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯ. ನಿಮಗೆ ಆ ಮಹಾಭಾರತದಲ್ಲಿ ನಡೆದಂತಹ ವಿಷಯವನ್ನು ಕುರಿತು ನಾನು ಚರ್ಚೆ ಮಾಡಿದ್ದು ಹಿತವಾಗಿರದೇ ಇರಬಹುದು. ಯಾಕೆಂದರೆ ನಿಮಗೇನೋ ಅಭಿಪ್ರಾಯ ಇರುತ್ತೆ. ಧರ್ಮರಾಯ ಅಂದರೆ ಹೀಗೆ, ಭೀಷ್ಮಾಚಾರ್ಯರು ಅಂದರೆ ಹೀಗೆ, ಕೃಷ್ಣ ಅಂದರೆ ಹೀಗೆ, ದ್ರೌಪದಿ ಅಂದರೆ ಹೀಗೆ ಅಂತ ನಿಮಗೆ ಯಾವುದೋ ಕೆಲವು ಅಭಿಪ್ರಾಯಗಳು ಇರುತ್ತದೆ. ಅದನ್ನು ನೀವು ಪೋಷಣೆ ಮಾಡ್ಕೊಂಡು ಬಂದಿರ್ತೀರಿ ಇಷ್ಟು ವರ್ಷಗಳು. ಆ ಅಭಿಪ್ರಾಯಕ್ಕೆ ಧಕ್ಕೆಯಾಗುವಂತಹ ಮಾತುಗಳನ್ನು ನಾನು ಆಡಿದಾಗ ನಿಮಗೆ ಅದನ್ನು ಸುಮನಸ್ಕರಾಗಿ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಗ ನೀವು ಕಹಿಯಾಗಿ ಮಾತಾಡ್ತೀರಿ. ಹೀಗಾಗಿ ಈ ಮೂರು ತರಹದ ಪ್ರತಿಕ್ರಿಯೆಗಳು, ಈ ಕಡೆಯಿಂದ ಹೇಳಬೇಕಾದ್ರೆ ಒಂದು ಅತ್ಯಂತ ಕಹಿಯಾಗಿ ಮಾತಾಡ್ತಕ್ಕದ್ದು, ಇನ್ನೊಂದು ವಿಮರ್ಶೆಯಿಂದ ಮಾತಾಡ್ತಕ್ಕದ್ದು, ಮೂರನೆಯದು ಪ್ರಶಂಸೆ ಮಾಡಿ ಮಾತಾಡ್ತಕ್ಕದ್ದು. ಈಗಾಗಲೇ ಹೇಳಿದಾಗೆ ಪ್ರಶಂಸೆ ಮಾಡಿ ಮಾತಾಡಿರ್ತಕ್ಕಂಥದ್ದಕ್ಕೆ ನನ್ನ ಕೃತಜ್ಞತೆಗಳನ್ನು ನಾನು ನಿಮಗೆ ಎಲ್ಲರಿಗೂ ಅರ್ಪಣೆ ಮಾಡಿದ್ದೇನೆ. ಇನ್ನು ವಿಮರ್ಶೆ ಮಾಡಿ ಮಾತನಾಡಿರತಕ್ಕಂಥದ್ದು, ಇವುಗಳನ್ನು ಅಥವಾ ಟೀಕೆ ಮಾಡಿರೋದು, ನೀವು ನನ್ನನ್ನು ಇಷ್ಟಪಡದೆ ನನ್ನ ಮಾತುಗಳನ್ನು ತಿರಸ್ಕರಿಸಿರತಕ್ಕಂಥದ್ದು, ಆ ಎರಡನ್ನೂ ಒಂದು ಗುಂಪು ಅಂತ ತಗೊಂಡು ಅದಕ್ಕೆ ಉತ್ತರಗಳನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನು ಉದ್ದೇಶಪೂರ್ವಕವಾಗಿಯೇ ಯಾರ್ಯಾರು ಇಂತಹ ಟೀಕೆಯನ್ನು ಮಾಡಿದ್ದಾರೆ ಅನ್ನುವ ಹೆಸರುಗಳನ್ನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆಸಕ್ತಿ ಇರತಕ್ಕಂಥವರು ಈ ಒಂದು 8-10 ಸಂಚಿಕೆಗಳಲ್ಲಿ ಆ ಪ್ರತಿಕ್ರಿಯೆಗಳು ಬರುತ್ತಲ್ಲ, ಆ ಪ್ರತಿಕ್ರಿಯೆಗಳನ್ನು ನೋಡಿಬಿಟ್ರೆ ನಾನೀಗ ಯಾವ ವಿಷಯ ಹೇಳಿದ್ದೀನಿ ಅನ್ನೋದಕ್ಕೆ ಯಾರು ಕಾರಣ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಕಾರಣ, ಯಾರು ಯಾರು ಟೀಕೆ ಮಾಡಿದ್ದಾರೆ ಎನ್ನುವುದನ್ನು ನೋಡಲಿಕ್ಕೆ ತಾವು ಪ್ರತಿಕ್ರಿಯೆಗಳ ಪಟ್ಟಿಯನ್ನು ಒಂದು 4-5 ಸಂಚಿಕೆಗಳಲ್ಲಿ ನೋಡಿ. ಮತ್ತು ಈಗ ನಾನು ಏನು ಹೇಳ್ತಿರ್ತೀನಿ ಅಂತಕ್ಕಂಥದ್ದು ಆ ಪ್ರತಿಕ್ರಿಯೆಗಳಿಗೆ ಉತ್ತರವಾಗಿರುತ್ತೆ ಅಂತ ತಮಗೆ ಅರ್ಥ ಆಗುತ್ತೆ. ಹೀಗಾಗಿ ಈ ಪ್ರತಿಕ್ರಿಯೆ ಕೊಟ್ಟಿರತಕ್ಕಂಥ ಎಲ್ಲರಿಗೂ, ಅವರು ವಿಮರ್ಶೆ ಮಾಡಿರಲಿ, ಟೀಕೆ ಮಾಡಿರಲಿ, ಪ್ರಶಂಸೆ ಮಾಡಿರಲಿ, ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ನಾನು ಅರ್ಪಣೆ ಮಾಡ್ತಾ, ಯಾಕೆಂದರೆ ನೀವು ನೋಡ್ತಾ ಇದ್ದೀರಿ ಅನ್ನೋದೇ ಅದರ ಮೂಲಭೂತವಾದ ಶಕ್ತಿ. ಹಾಗೆ ನೀವು ನನ್ನ ಉಪನ್ಯಾಸಗಳನ್ನು ನೋಡ್ತಾ ಇದ್ದೀರಿ ಅನ್ನತಕ್ಕಂಥದ್ದಿಗೆ ಕೃತಜ್ಞತೆಗಳನ್ನು ಹೇಳ್ತಾ, ಈಗ ಒಂದು 4-5 ಆಯ್ಕೆ ಮಾಡಿಕೊಂಡಿದ್ದೇನೆ ಪ್ರಧಾನವಾದದ್ದು ಅಂತ. ಅವುಗಳಿಗೆ ಉತ್ತರವನ್ನು ಕೊಟ್ಟುಬಿಡ್ತೀನಿ. ಕೆಲವರು ಕೇಳಿದ್ದೀರಿ, ನೀವು ಯಾವ ಮೂಲವನ್ನು ಇಟ್ಟುಕೊಂಡು ಈ ಉಪನ್ಯಾಸಗಳನ್ನು ಮಾಡ್ತಾ ಇದ್ದೀರಿ? ಈ ಭಾರತ ದರ್ಶನ ಪ್ರಕಾಶನ ಅನ್ನತಕ್ಕಂಥದ್ದು ಶ್ರೀಮನ್ ಮಹಾಭಾರತ ಅನ್ನತಕ್ಕಂಥ ಸುಮಾರು ಒಂದು 32 ಸಂಚಿಕೆಗಳನ್ನು ತಂದಿದೆ. ಇದು ಆ ಪುಸ್ತಕ. ಇದರಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರುಗಳೆಲ್ಲ ಸಂಪಾದನೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ಪ್ರಧಾನವಾಗಿ ಶ್ರೀ ಶ್ರೀ ರಂಗಪ್ರಿಯ ಮಹಾಸ್ವಾಮಿಗಳು ಅವರು ಹಲವಾರು ವರ್ಷಗಳು ರಾಷ್ಟ್ರೀಯ ಕಾಲೇಜಿನಲ್ಲಿ ಸಂಸ್ಕೃತದ ಪ್ರಾಧ್ಯಾಪಕರಾಗಿದ್ದರು. ಅವರ ಇಳಿ ವಯಸ್ಸಿನಲ್ಲಿ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು. ಅವರು ಈ ಸಂಪಾದಕ ಮಂಡಳಿಯ ಅಧ್ಯಕ್ಷರಾಗಿದ್ದರು. ಸನ್ಮಾನ್ಯ ಕೌಶಿಕ್ ಅವರು ವಿಶ್ವಾಮಿತ್ರ ಅನ್ನತಕ್ಕಂಥ ಕಾವ್ಯನಾಮದಲ್ಲಿ ಈ ಇಡೀ ಪ್ರಕಾಶನವನ್ನು ಮಾಡಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ.
ಬಹುಶಃ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅತ್ಯಂತ ವಿಸ್ತೃತವಾಗಿ ಸತ್ಯವಾಗಿ ಮಹಾಭಾರತದ ಗ್ರಂಥಗಳು ಇಷ್ಟಾಗುತ್ತೆ ಎಲ್ಲನೂ ಸೇರಿದೆ. ಎಲ್ಲ ಆ ಇಡೀ ಸರಣಿಯನ್ನು ಒಂದರ ಪಕ್ಕದಲ್ಲಿ ಒಂದಿಟ್ಟರೆ ಇಷ್ಟು ಗಾತ್ರ ಆಗುವಷ್ಟು ಸಾಹಸವನ್ನು ಸನ್ಮಾನ್ಯ ಕೌಶಿಕ್ ಅವರು ಮಾಡಿದ್ದಾರೆ. ಈಗ ಅವರ ಮಕ್ಕಳೂ ಅದರ ಮುಂದುವರಿಕೆಯಾಗಿ ಮಕ್ಕಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದಷ್ಟು ಸಾಹಿತ್ಯವನ್ನು ಅವರು ವಿರಚನೆ ಮಾಡಿ ಪ್ರವಚನಗಳನ್ನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಮ್ಮೆ ನನ್ನ ಹತ್ರ ಬಂದಿದ್ದರು, ಮಾತಾಡಿದ್ದರು, ಅದರ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನು ಮಾಡಬೇಕು ಅಂತ ಹೇಳಿದ್ದರು. ನಾನು ಒಪ್ಪಿಕೊಂಡಿದ್ದೆ. ಈ ಕಾಲದ ಸಮಸ್ಯೆಯಿಂದಾಗಿ, ಅಧಿಕ ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಅದರ ಬಗ್ಗೆ ನಾನು ಮಾತಾಡಿಲ್ಲ. ಮತ್ತೊಂದು ಸಲ ನಾನು ಮಾತಾಡ್ತೀನಿ. ಅಂದರೆ ಈ ಭಾರತ ದರ್ಶನ ಪ್ರಕಾಶನದ ಪುಸ್ತಕಗಳನ್ನು ನಾನು ಆಧಾರವಾಗಿಟ್ಟುಕೊಂಡಿದ್ದೇನೆ ವ್ಯಾಸ ಮಹರ್ಷಿಗಳಿಗಾಗಿ. ವ್ಯಾಸ ಮಹರ್ಷಿಗಳು ಏನು ಹೇಳಿದ್ದಾರೆ ಎನ್ನತಕ್ಕಂಥದ್ದನ್ನು ನಾನು ಎಲ್ಲೆಲ್ಲಿ ಉದ್ಧರಿಸುತ್ತೇನೋ ಅದಕ್ಕೆಲ್ಲ ಈ ಪುಸ್ತಕವೇ ಆಧಾರ. ಹೀಗಾಗಿ ಯಾರ್ಯಾರು ಮೂಲವನ್ನು ಕೇಳಿದ್ದೀರೋ ಅವರು ಈ ಪುಸ್ತಕಗಳನ್ನು ಪರಾಮರ್ಶನೆ ಮಾಡಬಹುದು. ಇನ್ನು ಒಬ್ಬರು ತುಂಬ ತೀವ್ರವಾಗಿ ಹೇಳಿದ್ದಾರೆ, ಇದು ಮೂಲದಲ್ಲಿ ಇದೆಯೇನಪ್ಪ, ಇದು ಬಹುಶಃ ಪ್ರಕ್ಷಿಪ್ತ ಆಗಿರಬಹುದು ಅಂತ. ನಮಗೆ ಒಂದು ತರಹದ ಸಮಾಧಾನ ಈ ಮಾತುಗಳನ್ನು ಹೇಳೋದ್ರಿಂದ. ಅದು ಮೂಲದಲ್ಲಿ ಇಲ್ಲರಿ, ಅದನ್ನು ಯಾರೋ ಸೇರಿಸ್ಬಿಟ್ಟಿದ್ದಾರೆ ಅಂತ. ವಿಶೇಷವಾಗಿ ಎಲ್ಲರ ಮನಸ್ಸನ್ನು ಕದಡಿರತಕ್ಕಂಥದ್ದು ಏಕವಸ್ತ್ರಾತ್ವಧೋನೀವಿ ರೋದಮಾನ ರಜಸ್ವಲ ಸಭಾಂ ಆಗಮ್ಯ ಪಾಂಚಾಲಿ ಶ್ವಶುರಸ್ಯ ಅಗ್ರತೋಭವ. ಈ ಶ್ಲೋಕ ಬಹಳಷ್ಟು ಜನಕ್ಕೆ ತಲೆ ಕೆಡಿಸ್ಬಿಟ್ಟಿದೆ. ಹೀಗೆ ಧರ್ಮರಾಯ ಹೇಳಿ ಕಳಿಸಿದ್ದಾನಾ, ಹೇಳಿ ಕಳಿಸಿರೋದಕ್ಕೆ ಸಾಧ್ಯವಾ ಅಂತ. ಈಗಾಗಲೇ ಹೇಳಿದಂತೆ ಈ ಪುಸ್ತಕದಲ್ಲಿಯೇ ಆ ಶ್ಲೋಕ ಉಂಟು. ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಈ ಪುಸ್ತಕವನ್ನು ಸಂಪಾದನೆ ಮಾಡಿರತಕ್ಕಂಥವರು ಅತ್ಯಂತ ದೊಡ್ಡ ದೊಡ್ಡ ವಿದ್ವಾಂಸರುಗಳು. ಆದ್ದರಿಂದ ಅವರು ವರ್ಷಗಳು ಕಷ್ಟಪಟ್ಟು ಈ ಒಂದು ಅದ್ಭುತವಾಗಿರತಕ್ಕಂಥ ಗ್ರಂಥವನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಯಾವುದು ಮೂಲ ಅಲ್ಲದೇ ಇರಬಹುದು ಅನ್ನುವುದನ್ನೆಲ್ಲ ಚರ್ಚೆ ಮಾಡಿ ಆನಂತರ ಈ ನಿರ್ಣಯಕ್ಕೆ ಬಂದು ಇಂತಹ ಪುಸ್ತಕವೊಂದನ್ನು ಪ್ರಕಟಿಸಿದ್ದಾರೆ. ಆದ್ದರಿಂದ ಇದು ಮೂಲದಲ್ಲಿ ಇಲ್ಲದೇ ಇರಬಹುದು ಅನ್ನುವ ಯೋಚನೆಗಳನ್ನು ದಯವಿಟ್ಟು ಮಾಡೋದು ಬೇಡ. ಇದು ಮೂಲದಲ್ಲಿ ಇರತಕ್ಕಂತಹ ಶ್ಲೋಕವೇ ಹೌದು. ಅದಕ್ಕೆ ನಾನು ನಿಮಗೆ ಆಧಾರವನ್ನು ತೋರಿಸಿದ್ದೇನೆ. ಇನ್ನು ಒಬ್ಬರು ಹೇಳ್ತಾರೆ, ನೀವು ಯಾಕೆ ಧರ್ಮರಾಯನನ್ನು ಅಷ್ಟೊಂದು ಟೀಕೆ ಮಾಡ್ತೀರಿ? ಪಾಪ ವಿಧಿ ಹೇಗೆ ನುಡಿಸುತ್ತದೆಯೋ ಹಾಗೆ ಧರ್ಮರಾಯ ಆಡಿಬಿಟ್ಟಿದ್ದಾನೆ ಬಿಡಿ, ಅಷ್ಟು ಯಾಕೆ ನಿಮ್ಮ ಕಹಿಯನ್ನೆಲ್ಲ ತೋರಿಸ್ತೀರಿ? ಪ್ರಶ್ನೆ ಇರತಕ್ಕಂಥದ್ದು. ರಾವಣನೂ ಇದೇ ಮಾತು ಹೇಳ್ತಾನೆ, ಸ್ವಭಾವೋ ದುರತಿಕ್ರಮ. ನಾನು ಸೀತೆಯನ್ನು ಎತ್ತಿಕೊಂಡು ಬಂದಿದ್ದು ಸರಿ, ಯಾಕಪ್ಪ ಅಂದರೆ ನನ್ನ ಸ್ವಭಾವವೇ ಅದು ಅಂತ ಹೇಳಿಬಿಡ್ತಾನೆ. ನಿಮ್ಮ ಮಾತನ್ನು ಒಪ್ಪುವುದಾದರೆ ರಾವಣನ ಮಾತನ್ನು ಒಪ್ಪಬೇಕಾಗತ್ತೆ. ವಿಧಿ ನುಡಿಸಿದಂತೆ ನಾವೆಲ್ಲ ನುಡಿತೀವಿ ಸ್ವಾಮಿ, ನೀವು ನುಡಿತೀರಿ, ನಾವು ನುಡಿತೀವಿ. ವಿಧಿ ನುಡಿಸುವಂತೆ, ವಿಧಿ ನುಡಿಸಿದಂತೆ, ವಿಧಿ ಹೇಳಿದಂತೆಯೇ ನಾವೆಲ್ಲ ಮಾಡ್ತೀವಿ ಅಂತ ಗೊತ್ತು. ಆದರೆ ಕಾವ್ಯ ಚರ್ಚೆಯನ್ನು ಮಾಡಿದಾಗ, ಕಾವ್ಯವನ್ನು ವಿಮರ್ಶೆ ಮಾಡಿದಾಗ ನಾವು ಪಾತ್ರಗಳನ್ನು ಕುರಿತು ಮಾತಾಡಬೇಕಾಗುತ್ತೆ. ಪಾತ್ರಗಳ ಗುಣಾವಗುಣಗಳನ್ನು ಚರ್ಚೆ ಮಾಡಬೇಕಾಗತ್ತೆ. ಇಲ್ದಿರ ಅದನ್ನು ವಿಮರ್ಶೆ ಅಂತ ಕರೆಯೋದಿಲ್ಲ. ಎಲ್ಲವೂ ಇದು ಧರ್ಮರಾಯನೂ ಹೇಳ್ತಾನೆ ಅದೇ ಮಾತನ್ನೇ, ವಿಧಿಯ ಮುಂದೆ ನಾವೇನು ಮಾಡೋಕ್ಕಾಗೋದಿಲ್ಲ, ಆದ್ದರಿಂದ ನಾನು ದ್ಯೂತಕ್ಕೆ ಒಪ್ಪಿಕೊಳ್ತಾ ಇದ್ದೇನೆ ಅಂತ ಹೇಳಿಬಿಡ್ತಾನೆ. ಅದನ್ನು ಒಪ್ಪಿಕೊಳ್ತಾ ಹೋದರೆ ಪ್ರತಿಯೊಂದು ಪಾತ್ರ ಮಾಡತಕ್ಕಂಥದ್ದು ಸರಿಯೇ, ಅವನು ಚರ್ಚೆ ಮಾಡೋ ಮಾತೇ ಇಲ್ಲ. ಆದ್ದರಿಂದ
ಈ ಚರ್ಚೆಯನ್ನು ಧರ್ಮರಾಯನ ಬಗ್ಗೆಯೂ ಮಾತಾಡ್ತೀವಿ, ದುರ್ಯೋಧನ ಬಗ್ಗೆಯೂ ಮಾಡ್ತೀವಿ, ದ್ರೌಪದಿ ಬಗ್ಗೆಯೂ ಮಾಡ್ತೀವಿ. ಆದ್ದರಿಂದ ಇಲ್ಲಿ ಪರವಿರೋಧಗಳು ಇಲ್ಲ. ಮಾತಾಡತಕ್ಕಂಥದ್ದು ಅವರ ಮಾತು ಎಷ್ಟು ಧರ್ಮ ಅನ್ನತಕ್ಕಂಥದ್ದು ಅಷ್ಟೇ. ಆದ್ದರಿಂದ ವಿಧಿ ನುಡಿಸಿದಂತೆ ಧರ್ಮರಾಯ ನುಡಿದಿದ್ದಾನೆ ಅಂತ ಸಮಾಧಾನವನ್ನು ನೀವು ಪಟ್ಟುಕೊಂಡ್ರೆ ಆಗ್ಬೋದು, ಆದರೆ ಅದು ಕಾವ್ಯದೃಷ್ಟಿಯಲ್ಲ. ಇದರ ಹಿನ್ನೆಲೆಯಲ್ಲಿ ಒಬ್ಬರು ಬಹಳ ತೀವ್ರವಾಗಿ ಕೇಳಿದ್ದಾರೆ. ಅವರು ಏನೋ ಹೇಳ್ಕೊಂಡಿದ್ದಾರೆ, ಹೇಳಲಿ ಬಿಡ್ರಿ, ನೀವು ಯಾಕೆ ಅದರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ? ಮೂಲದಲ್ಲಿ ಏನಿದೆಯೋ ಅಷ್ಟು ಹೇಳಿ ಸಾಕು, ನೀವು ವ್ಯಾಖ್ಯಾನ ಮಾಡಬೇಡಿ, ಚರ್ಚೆ ಮಾಡಬೇಡಿ, ವಿಚಾರ ಮಾಡಬೇಡಿ ಅಂತ ಹೇಳಿದ್ದಾರೆ. ಈ ರೀತಿಯ ಅಭಿಪ್ರಾಯ ಅಂದರೆ ಅಲ್ಲಿ ಏನಿದೆಯೋ ಅಷ್ಟನ್ನೇ ಹೇಳಬೇಕು, ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬಾರದು ಅನ್ನುವುದು ಅಭಿಪ್ರಾಯವಾದರೆ ನೀವು ನನ್ನ ಉಪನ್ಯಾಸ ಕೇಳಬಾರ್ದು. ಅಥವಾ ಯಾರು ಮಹಾಭಾರತದ ಬಗ್ಗೆ ಉಪನ್ಯಾಸ ಮಾಡಿದರೂ ಅದನ್ನು ನೀವು ಕೇಳಲೇಬಾರ್ದು. ಯಾಕೆ ಅಂದರೆ ಉಪನ್ಯಾಸಕನ ಮೂಲ ಧರ್ಮವೇ ವ್ಯಾಖ್ಯಾನ ಮಾಡೋದು, ಚರ್ಚೆ ಮಾಡೋದು, ವಿಮರ್ಶೆ ಮಾಡೋದು, ವಿವರಣೆಯನ್ನು ಕೊಡುವುದು, ಅದರಲ್ಲಿ ಗುಂಭವಾಗಿರತಕ್ಕಂಥ ವಿಷಯಗಳನ್ನು ಹೆಚ್ಚು ಬಹಿರಂಗಕ್ಕೆ ಪ್ರಚಾರ ಮಾಡತಕ್ಕಂಥದ್ದು. ಅದು ಕಾರಣ ಮೂಲವನ್ನಷ್ಟೇ ಹೇಳಿ ಸಾಕು, ನೀವು ಅದರ ಬಗ್ಗೆ ಮಾತಾಡಬೇಡಿ ಅಂದರೆ ನಾನು ಉಪನ್ಯಾಸ ಕೊಡಬೇಕಾದ್ದೇ ಇಲ್ಲ. ಆದರೆ ನನ್ನ ಉಪನ್ಯಾಸವನ್ನು ಈಗಾಗಲೇ ಹೇಳಿದಾಗೆ 198 ಜನ ಇಷ್ಟಪಡ್ತಾ ಇರೋದರಿಂದ, ನಾನು ಉಪನ್ಯಾಸ ನನ್ನ ವೃತ್ತಿಯಾಗಿ ತಗೊಂಡಿರೋದರಿಂದ, ಮಹಾಭಾರತ ಬಹಳ ದೊಡ್ಡದಾದ ಗ್ರಂಥವಾದ್ದರಿಂದ ನಾನು ಉಪನ್ಯಾಸವನ್ನು ಕೊಡ್ತೀನಿ. ನಿಮಗೆ ನನ್ನದು ಅಂತಲ್ಲ ನೀವು ಹೇಳ್ತಾ ಇರ್ತಕ್ಕಂಥದ್ದು, ಪಾಪ ಮೂಲ ಸಾಕು ವ್ಯಾಖ್ಯಾನಗಳು ಬೇಡ ಅನ್ನುವುದಾದರೆ ದಯವಿಟ್ಟು ನನ್ನ ಉಪನ್ಯಾಸಗಳನ್ನು ನೀವು ನೋಡಬೇಡಿ, ಕೇಳಬೇಡಿ. ನೀವು ಕೇವಲ ಮೂಲ ಗ್ರಂಥವನ್ನು ಇಟ್ಟುಕೊಂಡು ಓದಿ ಸಾಕು, ಅದು ಸಾಕು. ನಿಮಗೆ ಅದೆಷ್ಟು ಅರ್ಥ ಆಗುತ್ತೋ ಅಷ್ಟೇ ಪ್ರಧಾನ. ಬೇರೆಯವರು ಹೇಳಿದ್ದನ್ನು ನೀವೇನೂ ಕೇಳಬೇಕಾಗಿಲ್ಲ. ಆದರೆ ನನ್ನನ್ನು ನೀವು ವ್ಯಾಖ್ಯಾನ ಮಾಡಬೇಡಿ ಅಂತ ಹೇಳುವಂತಿಲ್ಲ. ಏಕೆಂದರೆ 2 ಕಾರಣ ಇದೆ. ಒಂದು, ಅದು ನನ್ನ ಸ್ವತಂತ್ರ, ಅದು ನನ್ನ ವೃತ್ತಿ. ವಿಮರ್ಶೆಯನ್ನು ಮಾಡತಕ್ಕಂಥದ್ದು ನಾನು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಧಾನ. ಇದಕ್ಕಿಂತ ಬಹಳ ಪ್ರಧಾನವಾದದ್ದು, ನನ್ನ ಉಪನ್ಯಾಸವನ್ನು 198 ಮಂದಿ ಇಷ್ಟಪಡುತ್ತಾರೆ. ಆ ಕಾರಣದಿಂದಾಗಿ ನಾನು ವ್ಯಾಖ್ಯಾನ ಮಾಡ್ತೀನಿ, ವಿವರಣೆಯನ್ನು ಕೊಡ್ತೀನಿ. ಇನ್ನು ಕೆಲವರು ಹೇಳಿದ್ದಾರೆ, ಯಾಕೆ ಯುಧಿಷ್ಠಿರ ಹಾಗೆ ಮಾಡ್ದ, ಯಾಕೆ ದ್ರೌಪದಿ ಹಾಗೆ ಮಾಡಿದ್ಲು, ಇಷ್ಟಕ್ಕೂ ಯುಧಿಷ್ಠಿರ ಹೇಳಿ ಕಳಿಸ್ತಾ ಇದ್ದ ಹಾಗೆ ದ್ರೌಪದಿ ಯಾಕೆ ಅದನ್ನು ಒಪ್ಪಿಕೊಳ್ಬೇಕಾಯಿತು, ಕೃಷ್ಣ ಯಾತಕ್ಕೆ ಧರ್ಮರಾಯನನ್ನು ಟೀಕೆ ಮಾಡಲಿಲ್ಲ, ಇವುಗಳನ್ನೆಲ್ಲ ನಾನು ಹೇಳಿಬಿಟ್ಟಿದ್ದೇನೆ ಆಗಲೇ. ಕೃಷ್ಣನ ವಿಷಯದಲ್ಲಿ ಒಂದು ಮಾತನ್ನು ಹೇಳಬೇಕು ಅಂದರೆ, ಕೃಷ್ಣ ಧರ್ಮರಾಯನನ್ನು ಪರೋಕ್ಷವಾಗಿ ವಿರೋಧಿಸಿದ. ಕೃಷ್ಣ ಮುಂದೆ ಧರ್ಮರಾಯನನ್ನು ಭೇಟಿ ಮಾಡಿದಾಗ ದ್ಯೂತವನ್ನು ಧಿಕ್ಕರಿಸಿದ. ದ್ಯೂತವನ್ನು ಆಡಿಕೊಡುದು ಅಂತಂತ ಹೇಳಿದ. ದ್ಯೂತವನ್ನು ಮಾಡಲಿಕ್ಕೆ ನಾನು ಆಸ್ಪದ ಕೊಡ್ತಾ ಇರೋದಿಲ್ಲ ಅಂತ ಹೇಳಿದ. ಧೃತರಾಷ್ಟ್ರನನ್ನು ಹೇಗಾದರೂ ಒಪ್ಪಿಸ್ತಿದ್ದೆ ದ್ಯೂತವನ್ನು ಕೈಬಿಡುವಂತೆ ಅಂತ ಹೇಳಿದ. ಅಕಸ್ಮಾತ್ ನನ್ನ ಮಾತನ್ನು ಕೇಳದಿದ್ದರೆ ದುರ್ಯೋಧನನ್ನು ಸಾಯಿಸೇ ಬಿಡ್ತಿದ್ದೆ. ಈ ಮಾತುಗಳನ್ನೆಲ್ಲ ಕೃಷ್ಣ ಹೇಳುವುದರ ಅರ್ಥ ಏನು ಅಂದರೆ, ಆತ ದ್ಯೂತಕ್ಕೆ ವಿರೋಧಿಯಾಗಿದ್ದಾನೆ ಅಂತಲೇ. ಅದನ್ನೆಲ್ಲ ನಾನು ಬಹುಶಃ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದೇನೆ. ಆದರೆ ಅಲ್ಲೂ ನನ್ನ ಅಸಮಾಧಾನವನ್ನು ಹೇಳಿದ್ದೇನೆ. ಯುಧಿಷ್ಠಿರನಿಗೆ ನೇರವಾಗಿ ಯಾಕೆ ನೀನು ಆಡದೆ, ನೀನು ಮಾಡಿದ ತಪ್ಪು ಅಂತ ನೇರವಾಗಿ ಮುಖಕ್ಕೆ ಎದುರಿಸಿ ಹೇಳಲಿಲ್ಲ. ಪರೋಕ್ಷವಾಗೆಲ್ಲ ಕೃಷ್ಣ ಬೈದ ದ್ಯೂತವನ್ನು ಆಡಿದ್ದಕ್ಕೆ. ಅದು ಕಾರಣ ಕೃಷ್ಣ ದ್ಯೂತದ ಪರವಾಗಿಲ್ಲ. ಯುಧಿಷ್ಠಿರ ಹಾಗೂ ದ್ರೌಪದಿ ಹಾಗೆ ಮಾಡಿದ್ದಕ್ಕೆ ತುಂಬ ವೈಯಕ್ತಿಕವಾಗಿರತಕ್ಕಂತಹ ಕಾಮನೆ. ವೈಯಕ್ತಿಕ ಕಾಮನೆ ಎಂದರೆ ಕಳ್ಕೊಂಡಿರತಕ್ಕಂಥ ರಾಜ್ಯವನ್ನು ಮತ್ತೆ ಗಳಿಸ್ತಕ್ಕಂತಹ ಅಪೇಕ್ಷೆ. ಕೊನೆಯಲ್ಲಿ ನೀವು ಕೇಳಿದ್ದೀರಿ, ಧರ್ಮರಾಯ ಇದೆಲ್ಲ ಲೌಕಿಕವಾಗಿ ಇಷ್ಟೊಂದು ಅನೀತಿ ಮಾಡಿಬಿಟ್ನಲ್ಲ, ಅರಾಜಕತೆ ಮಾಡಿಬಿಟ್ನಲ್ಲ, ಅನ್ಯಾಯ ಮಾಡಿಬಿಟ್ನಲ್ಲ, ಇದಕ್ಕೆ ಅವನಿಗೆ ಶಿಕ್ಷೆನೇ ಇಲ್ಲವೇ ಅಂತ ಕೇಳಿದ್ದೀರಿ. ನನಗೂ ಈ ಪ್ರಶ್ನೆ ಬಹಳ ಬಾರಿ ಬಂದಿದೆ, ಧರ್ಮರಾಯನಿಗೆ ಶಿಕ್ಷೆಯೇ ಇಲ್ಲವೇ ಅನ್ನತಕ್ಕಂಥದ್ದು.
ಬಹುಶಃ ಮುಂದಿನ ಸಂಚಿಕೆಯಲ್ಲಿ ದ್ರೌಪದಿ ಭೀಮ ಅವರೆಲ್ಲ ಧರ್ಮರಾಯನನ್ನು ಧಿಕ್ಕರಿಸ್ತಾರೆ. ಬಹಳ ಸಂತೋಷವಾಗಿರತಕ್ಕಂಥ ಸಂಗತಿ ಎಂದರೆ ದ್ರೌಪದಿಯೂ ಧರ್ಮರಾಯನಿಗೆ ವಿರುದ್ಧವಾಗಿ ಮೊಟ್ಟ ಮೊದಲನೇ ಬಾರಿ ಮಾತಾಡ್ತಾಳೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಲಿದ್ದೇವೆ. ಅದು ಶಿಕ್ಷೆ ಅಂತ ನಂಗೆ ಅನಿಸಲ್ಲ, ಅದಾಗಿರುತ್ತೆ. ಅಲ್ಪ ಪ್ರಮಾಣದಲ್ಲಿಯಾದರೂ ಧರ್ಮರಾಯನ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರಿರುತ್ತೆ. ಭೀಮನನಕ ಈಗಾಗಲೇ ನಾನು ಹೇಳಿದಾಗೆ ಧರ್ಮರಾಯನ ಕೈಗಳೇ ಸುಟ್ಟಾಕ್ಬಿಡ್ತೀನಿ ಅಂತ ಹೋಗಿದ್ದ. ಅದು ತುಂಬಿದ ಸಭೆಯಲ್ಲಿ ಅದು ಅವನಿಗೆ ಸಾಕಷ್ಟು ಶಿಕ್ಷೆಯೋಪಾದಿಯಲ್ಲಿ ಕೆಲಸ ಮಾಡಿರುತ್ತೆ. ಆದರೆ ಇದೆಲ್ಲ ಶಿಕ್ಷೆಗಳು ಅಂತ ನಂಗೆ ಅನಿಸಲ್ಲ. ನನಗೆ ನಿಜವಾಗಿಯೂ ಧರ್ಮರಾಯನಿಗೆ ಶಿಕ್ಷೆಯಾಗಿದ್ದು ಸದೇಹಿಯಾಗಿ ಸ್ವರ್ಗ ಪ್ರವೇಶವನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ಸದೇಹಿಯಾಗಿ ಹೋಗೋಕ್ಕಾಗೋದಿಲ್ಲಪ್ಪ, ಆದ್ದರಿಂದ ನರಕ ದರ್ಶನವಾಗಲಿ, ನರಕ ದರ್ಶನ ಆಗಿಬಿಡ್ತು, ಅದೇ ಆತನಿಗೆ ಶಿಕ್ಷೆ. ಮುಂದೆ ಯುದ್ಧಭೂಮಿಯಲ್ಲಿ ಒಂದು ಸುಳ್ಳು ಹೇಳಿಬಿಟ್ಟ, ಆದ್ದರಿಂದ ನರಕ ದರ್ಶನವಾಯಿತು ಅಂತ ವಿವರಣೆ ಇದೆ. ಆದರೆ ನನಗೆ ಹಾಗೆ ಅನಿಸಲ್ಲ. ಧರ್ಮರಾಯನಿಗೆ ನರಕ ದರ್ಶನವಾಗಿದ್ದೇ ಶಿಕ್ಷೆ. ಇಲ್ಲಿದ್ದು ಶುದ್ಧವಾಗಿ ಸ್ವರ್ಗಕ್ಕೆ ಹೋಗ್ಬಿಡ್ತಾ ಇದ್ದ. ನನಗೆ ಅನ್ನಿಸುವುದು, ನನ್ನ ಯೋಚನೆಗೆ ಸಿಗ್ತಕ್ಕಂಥದ್ದು, ಧರ್ಮರಾಯನಿಗೆ ಈ ಎಲ್ಲ ಕೃತ್ಯಗಳಿಗೆ ಸಿಕ್ಕಿದಂತಹ ಶಿಕ್ಷೆ ಏನಪ್ಪ ಅಂದರೆ ಅದು ನರಕ ದರ್ಶನ ಅಂತ ನನಗನ್ಸುತ್ತೆ. ಇನ್ನು ಅಷ್ಟೇ ಅಂತ ಕಾಣುತ್ತೆ ಪ್ರಧಾನವಾಗಿ ಹೇಳಿರತಕ್ಕಂಥದ್ದು. ಬಹಳ ಪ್ರಧಾನವಾಗಿ ಮತ್ತೊಮ್ಮೆ ಬಹುಶಃ ಇದನ್ನು ಕೊನೆಯ ಬಾರಿ ಹೇಳಿಬಿಡ್ತೀನಿ. ನೀವು ಯಾಕಾಯಿ ಕುಮಾರವ್ಯಾಸನನ್ನು ಬಳಸ್ತೀರಿ ಅನ್ನತಕ್ಕಂಥದ್ದನ್ನು ಕೇಳಿದ್ದೀರಿ. ಮಹಾಭಾರತ ಒಂದೇ ಸಾಕು ಅಂತ ಕೇಳಿದ್ದೀರಿ. ನಾನಾಗಲೇ ಹೇಳಿದ್ದೇನೆ, ಮೂಲಕ್ಕೆ ವ್ಯಾಸ ಮಹಾಭಾರತ ಕನ್ನಡದ ಸಾಹಿತ್ಯವನ್ನು, ಕನ್ನಡದ ಸೊಗಸನ್ನು, ಕನ್ನಡದ ಪದ್ಯ ಶ್ರೀಮಂತಿಕೆಯನ್ನು ನಾವು ಆನಂದಿಸಲಿಕ್ಕಾಗಿ ಕುಮಾರವ್ಯಾಸ ಭಾರತ. ಮತ್ತೆ ಮತ್ತೆ ದಾಖಲು ಮಾಡಿಕೊಳ್ಳಿ. ಮೂಲ ಕಥೆಗೆ ವ್ಯಾಸ ಮಹರ್ಷಿಗಳು ಬರೆದಿರತಕ್ಕಂಥ ಶ್ರೀಮನ್ ಮಹಾಭಾರತವೇ ಆಧಾರ, ಅದನ್ನು ಬಿಟ್ಟರಿಲ್ಲ. ಕುಮಾರವ್ಯಾಸ ಭಾರತ ನಾನು ಅಲ್ಲಲ್ಲಿ ಉದ್ಧರಿಸ್ತಕ್ಕಂಥದ್ದು ಕನ್ನಡದ ಸೊಗಸನ್ನು ಅಧ್ಯಯನ ಮಾಡಲಿಕ್ಕೆ. ಆದ್ದರಿಂದ ಕನ್ನಡ ಪ್ರೀತಿಯನ್ನು ಹೊಂದಿರತಕ್ಕಂತಹ ನನ್ನಂತಹವರಿಗೆ ಅದು ತುಂಬ ಇಷ್ಟ ಆಗಿದೆ. ನಾನು ಬಹಳ ಇಷ್ಟಪಟ್ಟುಕೊಂಡೇ ಕುಮಾರವ್ಯಾಸನನ್ನು ಉದ್ಧರಿಸ್ತೀನಿ. ಕೇವಲ ವ್ಯಾಸ ಮಹರ್ಷಿಗಳನ್ನು ಮಾತ್ರ ಅಧ್ಯಯನ ಮಾಡಬೇಕು ಅನ್ನುವವರು ಈಗಾಗಲೇ ಹೇಳಿದಾಗೆ ಆ ಪುಸ್ತಕವನ್ನು ಓದಿ ಅಷ್ಟು ಸಾಕು. ಬಹುಶಃ ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಯದಾಗಿ ಒಂದೇ ಒಂದು ಪ್ರತಿಕ್ರಿಯೆಗೆ ಉತ್ತರವನ್ನು ಕೊಟ್ಟು, ಸ್ವಲ್ಪ ಅದು ನನಗೇ ಬೇಸರ ಆಗತಕ್ಕಂಥ ಪ್ರತಿಕ್ರಿಯೆ, ಅದನ್ನು ಕೊಟ್ಟು ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ಕೃಷ್ಣ ಹಾಗೂ ದ್ರೌಪದಿಯರ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಧರ್ಮಪತ್ನಿ ಕಲ್ಪನಾ ರಾನಡೆ ನನ್ನನ್ನು ವಿರೋಧಿಸಿದರು. ಆಕೆ ಹೇಳಿದರು, ನೈವಂಚ ಮಧುಸೂದನ. ದ್ರೌಪದಿ ಸಿಟ್ಟು ಮಾಡಿಕೊಂಡು, ಒದ್ದಾಡಿಕೊಂಡು, ಗೋಳಾಡಿಕೊಂಡು ಹೇಳ್ತಾ ಇದ್ದಾಳೆ, ನನಗೆ ಯಾರೂ ಸಹಾಯ ಮಾಡಲಿಲ್ಲ. ಧರ್ಮರಾಯ ಸಹಾಯ ಮಾಡಲಿಲ್ಲ, ಭೀಮ ಸಹಾಯ ಮಾಡಲಿಲ್ಲ, ಅರ್ಜುನ ಸಹಾಯ ಮಾಡಲಿಲ್ಲ, ನಮ್ಮಪ್ಪ ಮಾಡಲಿಲ್ಲ, ಅಣ್ಣ ಯಾರೂ ಮಾಡಲಿಲ್ಲ, ಕೃಷ್ಣ ನೀನೂ ಮಾಡಲಿಲ್ಲ ಅಂತ ಹೇಳಿಬಿಟ್ಲು. ಹೀಗೆ ದ್ರೌಪದಿ ಹೇಳಿದ್ದು ಕೃತಘ್ನತೆಯ ಪರಮಾವಧಿ. ಕೃಷ್ಣ ಅಕ್ಷಯ ವಸ್ತ್ರವನ್ನು ಪ್ರದಾನ ಮಾಡಿ ಆಕೆಯ ಮಾನಭಂಗ ಆಗತಕ್ಕಂಥದ್ದನ್ನು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ದ್ರೌಪದಿ ಹಾಗೆ ಕೃಷ್ಣನನ್ನೂ ನೀನು ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ದು ಸರಿಯಲ್ಲ ಅನ್ನುವುದು ನನ್ನ ಧರ್ಮಪತ್ನಿಯ ವಾದ. ಆಕೆ ಹೇಳಿದ್ದು ಸರಿ, ಅದು ಮಾನ್ಯವೇ. ಆದರೆ ಒಂದೇ ಒಂದು ಸಂದೇಹದ ಸುಳಿಯನ್ನು ನಾನು ಹೇಳಬೇಕಾಗುತ್ತೆ. ಅದೇನು ಅಂದರೆ, ಆ ಇಡೀ ಅಕ್ಷಯ ವಸ್ತ್ರ ಪ್ರಸಂಗ ಹಲವಾರು ವಿದ್ವಾಂಸರುಗಳು
ಅದನ್ನು ಪ್ರಕ್ಷಿಪ್ತ ಅಂತ ಕರೆದಿದ್ದಾರೆ. ಪಂಪನ ಭಾರತದಲ್ಲಿ ಕೂಡ ಈ ಅಕ್ಷಯ ವಸ್ತ್ರ ಪ್ರಸಂಗವೇ ಇಲ್ಲ. ಇದನ್ನು ವ್ಯಾಸ ಭಾರತದಲ್ಲಿ ಯಾರೋ ಆಮೇಲೆ ಸೇರಿಸಿದ್ದಾರೆ. ಕುಮಾರವ್ಯಾಸ ಅದನ್ನು ಅನುಸರಿಸಿರುವ ಕಾರಣದಿಂದಾಗಿ ಕುಮಾರವ್ಯಾಸನಲ್ಲಿಯೂ ಈ ಅಕ್ಷಯ ವಸ್ತ್ರ ಪ್ರಸಂಗ ಬಂದಿದೆ. ನನಗೆ ಯೋಚನೆ ಬರತಕ್ಕಂಥದ್ದು, ಕೃಷ್ಣ ಅಕ್ಷಯ ವಸ್ತ್ರ ಪ್ರದಾನ ಮಾಡಿರುವುದು ನಿಜವೇ ಆಗಿದ್ದರೆ ದ್ರೌಪದಿಯಾಗಿ ಮಾತಾಡ್ತಾ ಇರಲಿಲ್ಲ, ಅಥವಾ ಅದನ್ನು ಕೇಳಿಕೊಂಡು ಕೃಷ್ಣ ಸುಮ್ಮನೆ ಇರ್ತಾ ಇರಲಿಲ್ಲ. ಆದ್ದರಿಂದ ದ್ರೌಪದಿ ಹಾಗೆ ಮಾತನಾಡಿರುವುದು ಅಲ್ಲಿ ದಾಖಲಾಗಿಬಿಟ್ಟಿರೋದರಿಂದ ನೈವಂಚ ಮಧುಸೂದನ ನೀನೂ ಸಹಾಯ ಮಾಡಲಿಲ್ಲ ಅಂತ ದ್ರೌಪದಿ ಅಷ್ಟು ಘಂಟಾಘೋಷವಾಗಿ ಹೇಳಿರುವುದನ್ನು ಕೇಳಿದಂತಹ ಕೃಷ್ಣ ದ್ರೌಪದಿಯನ್ನು ವಿರೋಧಿಸಲಿಲ್ಲ. ನನಗೆ ಸೀರೆ ಕೊಟ್ಟನಲ್ಲ ಅಂತ ಹೇಳಲಿಲ್ಲ. ಈ ಎರಡನ್ನೂ ತಾಳೆ ಹಾಕಿದರೆ ಬಹುಶಃ ಅಕ್ಷಯ ವಸ್ತ್ರ ಪ್ರಸಂಗದ ಆ ಇಡೀ ಚಿತ್ರಣ ಮೂಲ ಭಾರತದಲ್ಲಿ ಇಲ್ಲವೇನೋ ಅನ್ನುವ ಒಂದು ಸಂದೇಹ ಬರುತ್ತೆ. ಆದರೆ ಅಕ್ಷಯ ವಸ್ತ್ರ ಪ್ರದಾನ ಅತ್ಯಂತ ಸುಂದರವಾಗಿರತಕ್ಕಂಥ, ರಮಣೀಯವಾಗಿರತಕ್ಕಂತಹ, ಭಕ್ತ ಜನರಿಗೆ ವರವನ್ನು ಕೊಡತಕ್ಕಂಥ, ಧರ್ಮದಲ್ಲಿ ಶ್ರದ್ಧೆ ಇರತಕ್ಕಂತಹವರಿಗೆ ಮೆಚ್ಚತಕ್ಕಂತಹ ಪ್ರಿಯವಾದಂಥ ಪ್ರಸಂಗ. ನಾನು ತುಂಬ ಇಷ್ಟಪಡ್ತೀನಿ ಆ ಪ್ರಸಂಗವನ್ನು. ಆದರೆ ಈ ವಿದ್ವಾಂಸರ ಈ ಮಾತುಗಳು ಹಾಗೂ ಇಲ್ಲಿ ದ್ರೌಪದಿ ಮಾಡತಕ್ಕಂಥ ಆರೋಪ, ಹಾಗೆ ಮಾಡಿದಂಥ ಆರೋಪವನ್ನು ಶ್ರೀಕೃಷ್ಣ ಕೇಳಿಕೊಂಡು ಸುಮ್ಮನೆ ಇರತಕ್ಕಂಥದ್ದು, ಇವುಗಳೆಲ್ಲ ಹೇಳಿದರೆ ಬಹುಶಃ ಅಕ್ಷಯ ವಸ್ತ್ರ ಪ್ರಸಂಗ ಇಲ್ಲವೇನೋ ಅನ್ನುವ ಸಂದೇಹ ಬರುತ್ತೆ. ಇಲ್ಲವೇನೋ ಅಂತ ಹೇಳ್ತಕ್ಕಂಥ ನನಗೇ ಅಪ್ರಿಯ. ಆದರೂ ಆ ಒಂದು ನಿಲುವಿಗೆ ಬರದೆ ಬೇರೆ ಕಾರಣ ನನಗೆ ಕಾಣ್ತಾ ಇಲ್ಲ. ಹೀಗಾಗಿ ನನ್ನ ಧರ್ಮಪತ್ನಿ ಯೋಚಿಸುವಂತೆ ಯಾರು ಯೋಚಿಸುತ್ತಾರೋ ಅವರಿಗೆಲ್ಲ ಇದೊಂದು ಉತ್ತರ ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ. ನಿಮಗೆ ನಮ್ಮ ಈ ಕೈಂಕರ್ಯದಲ್ಲಿ ತೃಪ್ತಿ ಇದ್ದು ನಮ್ಮನ್ನು ಬೆಂಬಲಿಸಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡಲು ಪ್ರೇರೇಪಿಸಲು ಇಚ್ಛಿಸಿದರೆ ಪರದೆಯ ಮೇಲೆ ಕಾಣುತ್ತಿರುವ UPI ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿ ಸಹಾಯ ಮಾಡಬಹುದು. ಶುಭಮಸ್ತು.